ಇತ್ತೀಚಿನ ದಿನಗಳಲ್ಲಿ ಥಿಯೇಟರ್ಗೆ ಒಂದು ಚಿತ್ರ ನೋಡುವ ವೀಕ್ಷಕರ ಸಂಖ್ಯೆ ಕಡಿಮೆ ಆಗಿದೆ. ಇದಕ್ಕೆ ಕನ್ನಡ ಚಿತ್ರಗಳ ಗುಣಮಟ್ಟ ಕಾರಣವೇ ಅಲ್ಲ, ಪ್ರೇಕ್ಷಕರ ಯಾವ ರೀತಿಯಲ್ಲಿ ಇತ್ತೀಚಿನ ಚಿತ್ರಗಳಲ್ಲಿ ಯಾವ ರೀತಿಯನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ ರೀತಿಯ ವಿಷಯಗಳ ಬಗ್ಗೆ? ಇಲ್ಲ, ಅದಕ್ಕೆ ಕಾರಣಗಳು ಹಲವಾರಿದೆ. ಬಟ್ ಏನಂದರೆ ಒಂದಂತೂ ಸತ್ಯ, ಯಾವತ್ತೂ ಕಂಟೆಂಟ್ ಇರೋವಂಥದ್ದು ನಿಜವಾಗ್ಲೂ ಚೆನ್ನಾಗಿರೋವಂಥ ಪಿಕ್ಚರ್ ಯಾವತ್ತೂ ಪ್ರೇಕ್ಷಕ ಕೈ ಬಿಟ್ಟಿಲ್ಲ ನನ್ನ ಪ್ರಕಾರ. ಹಂಗಂತ ಓಡ್ದಿರೋ ಪಿಕ್ಚರೆಲ್ಲ ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಹಲವಾರು ಕಾರಣಗಳಿದೆ. ಕೆಲವ್ರಿಗೆ ಪಬ್ಲಿಸಿಟಿ ಮಾಡೋಕ್ಕಾಗದೇ ಇರ್ಬೋದು, ರೀಚ್ ಮಾಡೋಕ್ಕಾಗದೇ ಇರ್ಬೋದು. ಆಮೇಲೆ ನಿಮಗೆ ಹೇಗೆ ಅಂದರೆ ನಾವೆಷ್ಟು ಡೆವಲಪ್ಮೆಂಟ್ ಆಗ್ತಾ ಹೋಗ್ತೀವೋ ಮಿರರ್ ಥರ ನಮ್ಮ ಜೀವನ. ನನ್ನ ಪ್ರಕಾರ ನೀವೆಷ್ಟು ಡೆವಲಪ್ಮೆಂಟ್ ಅಂತ ಹೋಗ್ತಿರ್ತೀವೋ ಅಷ್ಟು ಕೆಳಗೆ ಹೋಗ್ತಾ ಇರ್ತೀವಿ. ಎಲ್ಲೋ ಸೆಂಟ್ರಲ್ ಬ್ಯಾಲೆನ್ಸ್ ಮಾಡಬೇಕು ಆ್ಯಕ್ಚುಲಿ. ಈ ತುಂಬ ನೋಡಿ ಇವಾಗ ಏನಾಗಿದೆ ಅಂದರೆ ಏನೋ ಮೊಬೈಲಲ್ಲಿ ನಿಮಗೆಲ್ಲ ಸಿಗುತ್ತೆ, OTTಲಿ ಸಿಗುತ್ತೆ, ಯೂಟ್ಯೂಬಲ್ಲಿ ಸಿಗುತ್ತೆ. ಎಂಟರ್ಟೈನ್ಮೆಂಟ್ ಅನ್ನೋದು ಏನೋ ಈಸಿ ಆಗೋಗ್ಬಿಟ್ಟಿದೆ ಎಲ್ಲ ಕಡೆ ತುಂಬ. ಸೊ ಇದ್ರ ಮೇಲೆ ಸಿನಿಮಾ ಇರಬೇಕು ಆ್ಯಕ್ಚುಲಿ. ಅಂಥದ್ದಕ್ಕೆ ಮಾತ್ರ ಪ್ರೇಕ್ಷಕ ಏನದು ಇದೇನೋ ವಿಚಿತ್ರವಾಗಿ ನೋಡಬೇಕು ಅನ್ನೋ ಥರ ಆಗಿದೆ ಇವಾಗ. ಸೊ ಅದೇ ಸತ್ಯನೂ ಕೂಡ. ಯಾಕಂದರೆ ಬರ್ತಾ ಬರ್ತಾ ಕಾಂಪಿಟೇಟಿವ್ ಜಗತ್ತಾಗ್ತಾ ಇರ್ತೀವಿ. ಈಗ ನಮಗಿಂತ ಒಂದು 30 ವರ್ಷದ ಹಿಂದೆ ನನಗೆ ಯಾರೋ ಒಬ್ಬರು ಸ್ಟಾರ್ ಹೇಳಿದ್ರು, ಗೋಲ್ಡನ್ ಎರ ಅವಾಗ, ಅದಾದಮೇಲೆ ಸಿಲ್ವರ್ ಎರ ನಾವೆಲ್ಲ ನೋಡಿದ್ವಿ, ನೆಕ್ಸ್ಟ್ ಅದೇ ಥರ ಬೇರೆ ಬೇರೆ ಎರಾಗಳು ಬರ್ತಾ ಹೋಗುತ್ತೆ ಅಂತ. ಯಾಕಂದ್ರೆ ಒಂದು ಟೈಮಲ್ಲಿ ಒಂದು ಪಾರ್ಕಲ್ಲಿ ಒಂದು ಸಾಂಗ್ ಮಾಡಿದ್ರೆ ಖುಷಿ ಅನ್ಸೋದು ನಿಮಗೆ, ಸುಮ್ಮನೆ ಹಿಂಗೆ ಇಟ್ಕೊಂಡು ಹಿಂಗೆ ತಿರುಗಿಸ್ಬಿಟ್ಟು ಹಿಂಗೆ ಮಾಡಿದ್ರೆ. ಆಮೇಲೆ ಎಲ್ಲರೂ ಪ್ರಭುದೇವ ಆಗೋ ಥರ ಆಯಿತು, ಡ್ಯಾನ್ಸ್ ಹಿಂಗೆಲ್ಲ ಮಾಡಿ ಫುಲ್ಲು ಡ್ಯಾನ್ಸ್ ಮಾಡಿದ್ರು ಕೂಡ ಏನೋ ಥ್ರಿಲ್ ಇಲ್ವೇ, ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ. ಸೊ ಈ 6 ಪ್ಯಾಕ್ ಅನ್ನೋದು ಅನಿವಾರ್ಯ ಆಗೋಗ್ಬಿಟ್ಟಿದೆ ಎಲ್ಲರಿಗೂ. ಈ ಥರ ಏನೂ ಮಾಡೋಕ್ಕಲ್ಲ, ಅದು ಕಾಂಪಿಟೇಷನ್ ಬೆಳೀತಾ ಸೊ ಅದು ಆಗ್ತಾನೇ ಇರುತ್ತದು. ಅದೇ ಥರ ಮೇಕಿಂಗಲ್ಲೂ ಕೂಡ ಅಷ್ಟೇ, ಸಿನಿಮಾ ಕಂಟೆಂಟಲ್ಲೂ ಕೂಡ ಅಷ್ಟೇ. ಮೊದಲು ಕತೆ ಮಾಡೋದು ಈಸಿ ಇತ್ತು, ಸಿನಿಮಾ ಮಾಡೋದು ಕಷ್ಟ ಇತ್ತು ಅಲ್ವಾ. ಈಗೀಗ ಏನು ಯೋಚನೆ ಮಾಡಿದ್ರೆ ಎಲ್ಲೋ ಒಂದು ಕತೆ ಬಂದಿರುತ್ತೆ ಹತ್ರ, ಇದೊಂದು ತಮಿಳಲ್ಲಿ ಬಂದಿದೆಯಪ್ಪ, ಇದೊಂದು ತೆಲುಗಲ್ಲಿ ಬಂದಿದೆ, ಇದೊಂದು ಹಿಂದಿಲಿ ಬಂದಿದೆ ಅಂತ. ಸೊ ಇವಾಗ ಅದೆಲ್ಲವನ್ನು ಬಿಟ್ಟು ಕತೆ ಮಾಡಬೇಕು. ಈಗ ಸಿನಿಮಾ ಈಸಿ, ಒಂದು ಮೊಬೈಲ್ ಇಟ್ಕೊಂಡು ಸಿನಿಮಾ ಮಾಡಿಬಿಡ್ಬೋದು ಅಲ್ವಾ. ಸೊ ಆ ಥರ ಒಂದು ಇದಾದಾಗ ಒಂದು ಇದಾಗ್ತಾನೆ ಇರುತ್ತೆ, ಅದೇನೋ ಮಾಡೋಕ್ಕಾಗಲ್ಲ. ಹೌದು, ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, ಹಂಗೆ ಸಿನಿಮಾಗಳ ಸಂಖ್ಯೆನೂ ಜಾಸ್ತಿ ಆಗಿದೆ. ಖಂಡಿತ ಇವಾಗ ಫಸ್ಟು ಇಲ್ಲೊಂದು ಕಾರ್ ಇದ್ದಾಗ ಸುಯ್ ಅಂತ ಹೋಗ್ತಾ ಇದ್ವಿ, ಎಲ್ಲರ ಹತ್ರ ಕಾರ್ ಇರೋದೇ ನಿಂತಿರ್ತೀವಿ ಅಷ್ಟೇ. 1 ಕೋಟಿ ಕಾರ್ ತೊಗೊಂಡ್ರು ನಿಂತಿರ್ತೀವಿ ಅಲ್ವಾ. ನೀವು ಚಿತ್ರರಂಗಕ್ಕೆ ಬರುವಾಗ ಸ್ಟಾರ್ಟಿಂಗ್ ಇದ್ದ ಉಪೇಂದ್ರ ಈಗಿನ ಉಪೇಂದ್ರ UI ಡಿಫರೆನ್ಸ್ ಎಂತದ್ದು ನಿಮ್ಮ ನಡುವೆ? ಎಂತ ಡಿಫರೆನ್ಸ್ ಆಗಿದೆ ನೋಡಿ, ಏನಾರು ಅನಿಸ್ತಾ ಇದೆ ಡಿಫರೆನ್ಸ್? ನೆಗೆಟಿವ್ ಥಿಂಕಿಂಗ್, ಪಾಸಿಟಿವ್ ಥಿಂಕಿಂಗ್, ವ್ಯಕ್ತಿತ್ವ, ಸಂಭಾಷಣೆಗಳಲ್ಲಿ ಏನಾದರೂ ಆಕ್ಟಿಂಗ್ ಅಲ್ಲಿ ಚೇಂಜಸ್? ಅದು ನೀವು ನನ್ನ ಸಿನಿಮಾ ನೋಡಿ ಹೇಳಬೇಕು ಚೇಂಜಸ್ ಏನಾಗಿದೆ. ಇಲ್ಲ ಖಂಡಿತ. ಅದು ಏನಂದರೆ ಅದು ಒಬ್ಬೊಬ್ಬರು ಒಂದೊಂಥರ. ಈಗ ಅದು ಹೆಂಗೆ ಅಂದರೆ ಅದೊಂದು ಹೇಳ್ತಾರಲ್ಲ, ಏನೋ ಅದೇನೋ ಹುಳಿ ಅದೇನು, ಹುಣಸೆ ಹಣ್ಣು ಮುಪ್ಪಾದರೂ ಹುಳಿ ಮುಪ್ಪಾಗಲ್ಲ ಅಂತ. ಆ ಥರ ಕೆಲವರು ಒಬ್ಬನು ಹುಟ್ಟಿಸ್ಬಿಟ್ಟಿರ್ತಾನೆ, ಆ ಥರ ನಾನು ಹಿಂಗೆ ಹುಟ್ಟಿಸ್ಬಿಟ್ಟಿದ್ದಾನೆ ದೇವರು. ನಾನು ಎಷ್ಟು ಬದಲಾಗಬೇಕು ಅಂದರೂ ನಾನು ಆಗಲ್ಲ, ಹಿಂಗೆ ಇರ್ತೀನಿ ನಾನು. ಸ್ಟ್ರೈಟ್ಲೇನೋ ವಿಚಿತ್ರವಾಗಿರ್ತೀನಿ, ಸಿಂಪಲ್ಲಾಗಿ ಇಟ್ಟರೆ ಕ್ಲೀನಾಗಿ ಎಲ್ಲರಿಗೂ ಕ್ಯಾಚ್ ಆಗುತ್ತೆ. ಬಟ್ ಅದು ಏನೋ ಒಳಗಡೆ ಏನೋ ಬೇರೆ ಅನಿಸ್ತಾ ಇರುತ್ತೆ. ಅದು ಏನೋ ನಾನು ಹಿಂಗೆ ಹುಟ್ಟಿದ್ದೀನೇನೋ ಆ ಥರ. ನನ್ನನ್ನು ಆ ಕ್ವಶನ್ ಕೇಳ್ಕೊಂಡಿನಿ, ಯಾಕೆ ನೀನು ಹಿಂಗೆ ಅಂತ ಆನ್ಸರೇ ಸಿಕ್ಕಿಲ್ಲ. ಕೊನೆಗೆ ಅನ್ಸುತ್ತೆ ನೀನು ಹುಟ್ಟಿರೋದೇ ಹಿಂಗಯ್ಯ, ನೀನು ಇದನ್ನೇ ಮಾಡ್ಕೊಂಡು ಹೋಗು ಅಂತ. ಆ ಥರ ಸ್ವಲ್ಪ ಏನಂದರೆ ಈಗ ಸ್ವಲ್ಪ ಟೆಕ್ನಾಲಜಿನೂ ಹಂಗೆ ಆಗ್ಬಿಟ್ಟಿದೆ ಇವಾಗ. ಯಾಕಂದರೆ ಸ್ವಲ್ಪ ಗ್ರಾಫಿಕ್ಸ್ ಎಲ್ಲ ಜಾಸ್ತಿ ಇತ್ತು. ಸೊ ಆಮೇಲೆ ಇಲ್ಲೊಬ್ರು ಇದ್ದಾರೆ ನಮ್ಮ ನವೀನ್ ಸಾಹೇಬರು, ಅವರು ಅಮೇರಿಕಲ್ಲಿ ಓದ್ಕೊಂಬಂದಿರೋದು, ಎಲ್ಲ CG ಕೋರ್ಸ್ ಎಲ್ಲ ಮಾಡಿದ್ದಾರೆ. ಅವರು ಸ್ಯಾಟಿಸ್ಫೈ ಮಾಡೋದೇ ಕಷ್ಟ. ಅವರು ನನ್ನ ಟೇಬಲ್ಗೆ ಮುಂಚೆ ಅಲ್ಲಿಂದ ಓಕೆ ಆಗಿ ಬರಬೇಕು. ಸೊ ಅಲ್ಲೇ ಒಂದು 6 ತಿಂಗಳು 1 ವರ್ಷ ಆಗುತ್ತೆ. ಇಲ್ಲ ಸರ್ ಅದೇನೋ ಚೆನ್ನಾಗಿಲ್ಲ ಸರ್, ಇನ್ನೊಂದು ನೋಡಿ ತೋರಿಸ್ತೀನಿ ಸರ್ ಅಂತ ಇರ್ತಾರೆ. ಸೊ ಪ್ರೊಡ್ಯೂಸರೇ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ಬೇಕಾದ್ರೆ ಆಗಲಿ ಅಂತ ನಾನು ನೋಡೋಣ. ಇಟ್ಸ್ ಆಲ್ ಫಾರ್ ಮೂವಿ ಅಷ್ಟೇ. ಇವಾಗ ಕ್ಯೂಬ್ಗೆ ಅಪ್ಲೋಡ್ ಆಗೋ ಮೊದಲು ಈ ಟೈಮಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಸರ್? ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಇಲ್ಲಿ ಹೆಂಗೆ ಬಂದು ನಿಮ್ಮ ಮುಂದೆ ಕೂತ್ಕೊಳ್ಳಿ. ಇಲ್ಲ ಸ್ಯಾಟಿಸ್ಫ್ಯಾಕ್ಷನ್ನು ಯಾವಾಗಲೂ ಕೂಡ ಅದು ಎಂಡ್ಲೆಸ್. ಅದು ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ನಿಮ್ಗೆ ಇನ್ನೂ ಏನೋ ಒಂದು ಸಿಂಪಲಾಗಿ ಹೇಳ್ಬೇಕಂದ್ರೆ
ಯಾರೋ ಒಬ್ಬ ಆರ್ಟಿಸ್ಟು ಒಂದು ಪೇಂಟಿಂಗ್ ಮಾಡಿ ಇಟ್ಟಿದ್ದಂತೆ, ಯಾರೋ ಒಬ್ಬ ಕಸ್ಟಮರ್ ಬಂದಂತೆ, ಎಲ್ಲ ನೋಡಿದ್ನಂತೆ, ಸರ್ ಇದು ಈ ಪೇಂಟಿಂಗು ಮುಗಿದೋಗಿದೆಯಾ, ತೊಗೊಂಡೋಗ್ಬೋದಾ, ಬೈ ಮಾಡ್ಬೋದಾ ನಾನು ಅಂತ. ಅವ್ನು ಕಲಾವಿದ ಹೇಳಿದ್ನಂತೆ, ಅದು ಮುಗಿಯಲ್ಲ, ನಿಮ್ಗೆ ಇಷ್ಟ ಆದರೆ ತೊಗೊಂಡೋಗಿ ಅಂತ. ಅಂದ್ರೆ ಅರ್ಥ ಆಯ್ತಾ? ಅವ್ನು ಟೈಮ್ ಇದ್ದಾಗೆಲ್ಲ ನೋಡಿ ಇಲ್ಲೊಂದು ಏನೋ ಸಣ್ಣದೊಂದು ಹಿಂಗೆ ಹಾಕಿದ್ರೆ ಚೆನ್ನಾಗಿರುತ್ತಲ್ಲ ಅಂದರೆ ಯೋಚನೆ ಮಾಡ್ತಾ ಇರ್ತಾರೆ. ಅದು ಯಾವತ್ತೂ ಮುಗಿಯಲ್ಲ. ಅದು 36 ವರ್ಷದ ಹಿಂದೆ ನೀವು ಕಮಲ್ ತೋಮನ್ ಕಾಮಣ್ಣ ಅಂತ ಬರ್ತಿದ್ರಿ. ಸುಮಾರು 15 ವರ್ಷದ ಹಿಂದೆ ಕಮಲ್ ತೋಮನ್ ಡೈರೆಕ್ಟರ್ ಅಂತ ಬಂದ್ರಿ. ಆ ಕಾಮಣ್ಣ ಡೈರೆಕ್ಟರ್ ಆಗ್ಬಿಟ್ಟಿದ್ದಾರೆ ಅಂತ ಕಮಲ್ ತೋಮನ್ ಪೀಪಲ್ ನೋಡಿ ಏನೇನೆಲ್ಲ ಯೋಚನೆ ಮಾಡ್ತೀರಾ. ಸೊ ನನಗೆ ಭಾಳ ಖುಷಿ ಅಂದರೆ ಪ್ರೆಸ್ ಕಾನ್ಫರೆನ್ಸ್ ನನಗೆ ಅರ್ಧ ತಲೆ ಬಿಸಿನೇ ಇರಲ್ಲ, ಆರಾಮಾಗಿ ಬಂದು ಕೂತು. ಯಾಕಂದರೆ ಎಲ್ಲ ನೀವೇ ಹೇಳ್ತಾ ಇರ್ತೀರ, ನಿಮಗೆ ಗೊತ್ತಿರುತ್ತೆಲ್ಲ. ಈ ಸಿನಿಮಾ ಜನಗಳ ಬಗ್ಗೆ, ಜನಗಳ ಮೆಂಟಾಲಿಟಿ ಬಗ್ಗೆ. ಯಾಕಂದ್ರೆ ಇದರಲ್ಲಿ ವಾರ್ನರ್ ಅಲ್ಲಿ ಟ್ರೈಲರ್ ಅಂತ ಕರೆಯೋಣ, ವಾರ್ನರ್ ಅಲ್ಲಿ ತುಂಬಾ ವಿಷಯಗಳ ಬಗ್ಗೆ, ಟೆಕ್ನಾಲಜಿ ಬಗ್ಗೆ ಮಾತಾಡಿದ್ದೀರಾ, ಬಡತನದ ಬಗ್ಗೆ ಮಾತಾಡಿದ್ದೀರಾ, ಪ್ರತಿಯೊಂದನ್ನು ಅಲ್ಲಿ ಪಿಕ್ಚರೈಸ್ ಮಾಡಿದ್ದೀರಾ. ಸೊ ಇದು ಟೋಟಲಿ ಜನಗಳ ಬಗ್ಗೆ ಸಿನಿಮಾನ, ನಮ್ಮ ಪ್ರೆಸೆಂಟ್ ಸಿಚುವೇಶನ್ ಬಗ್ಗೆ ಸಿನಿಮಾನ? ನೀವು ಅದು ನೋಡ್ಬಿಟ್ಟು ನಿಂಗೆ ಕೇಳಲೇಬಾರ್ದು, ನಿಮಗೆ ಗೊತ್ತಾಗಿರುತ್ತೆ. ನಿಮ್ಮ ಮನಸ್ಸೊಳಗೆ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ. ನಿಮ್ಮ ಮನಸ್ಸೊಳಗೆ ಏನಿದೆಯೋ ಅದೇ ನನ್ನ ಮನಸ್ಸೊಳಗಿರೋದು. ಎಲ್ಲವನ್ನೂ ಮಾತಾಡ್ತಿದ್ದೀರಲ್ಲ, ಏನು ಕೇಳಿದ್ರೆ ನಾನು ಹೇಳ್ತೀನಪ್ಪ. ನಿಮ್ಮ ಕತೆ ಹೇಳ್ಬೇಕಾ? ಸೀನ್ ನಂಬರ್ 1 ಹಿಂಗೆ ಸ್ಟಾರ್ಟ್ ಆಗುತ್ತೆ ಅಂತ. ಥ್ಯಾಂಕ್ ಯು.